ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಸ್ಟಾರ್ ಗಿರಿಯ ಮತ್ತಿನಲ್ಲಿ ಮಚ್ಚು ಹಿಡಿದು ಹುಚ್ಚಾಟ ಮಾಡಿದವರು ಇದೀಗ ನ್ಯಾಯಾಧೀಶರ ಎದುರು ನಿಂತಿದ್ದಾರೆ. ರಜತ್ ಹಾಗೆ ವಿನಯ್ರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿದೆ. ಪ್ರಕರಣ ದಾಖಲಾದ ಬಗ್ಗೆ ಆರೋಪಿ ಪರ ವಕೀಲರು ಮಾಹಿತಿಯನ್ನ ಕೊಡುತ್ತಿದ್ದಾರೆ. ಪೊಲೀಸರು ನೀಡಿರುವ ರಿಮಾಂಡ್ ಅರ್ಜಿಯ ಬಗ್ಗೆ ಇದೀಗ ಉಲ್ಲೇಖ ಮಾಡಲಾಗ್ತಾ ಇದೆ. ರೀಲ್ಸ್ನಲ್ಲಿ ಮಾರಕಾಸ್ತ್ರಗಳನ್ನ ಪ್ರದರ್ಶನ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಂಧನಕ್ಕೊಳಪಡಿಸಲಾಗಿತ್ತು ಈ ಇಬ್ಬರು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ. ಸ್ಟೇಷನ್ ಬೇಲ್ ಮೇಲೆ ಮಧ್ಯರಾತ್ರಿಯೇ ರಿಲೀಸ್ ಮಾಡಲಾಗಿತ್ತು. ಆದ್ರೆ ಪೊಲೀಸರಿಗೆ ಆ ವೆಪನ್ ಅನ್ನ ಸರೆಂಡರ್ ಮಾಡೋ ಸಂದರ್ಭದಲ್ಲಿ ಡ್ಯೂಪ್ಲಿಕೇಟ್ ವೆಪನ್ ಅನ್ನ ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಬಂಧಿಸಲಾಗಿದೆ ಇಬ್ಬರನ್ನ. ನ್ಯಾಯಾಧೀಶರ ಮುಂದೆ ಇದೀಗ ಹಾಜರುಪಡಿಸಲಾಗಿದೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಸಿಎಂಎಂ ಕೋರ್ಟ್ಗೆ ರಜತ್ ಹಾಗೆ ವಿನಯ್ ಇಬ್ಬರನ್ನ ಕೂಡ ಇದೀಗ ಹಾಜರುಪಡಿಸಲಾಗಿದೆ. ಪೊಲೀಸರು ಬಂಧಿಸಿರುವ ವಿಚಾರದ ಬಗ್ಗೆ ಈ ಇಬ್ಬರು ಆರೋಪಿಗಳ ಪರವಾದ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರಿಮಾಂಡ್ ಅರ್ಜಿ, ಪೊಲೀಸರು ನೀಡಿರುವ ರಿಮಾಂಡ್ ಅರ್ಜಿ ಬಗ್ಗೆ ಉಲ್ಲೇಖ ಮಾಡಲಾಗ್ತಾ ಇದೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಹಾಗೆ ವಿನಯ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವ ಅಪ್ಡೇಟ್ ಇದು. ಸದ್ಯಕ್ಕೆ ಎಸಿಎಂಎಂ ಕೋರ್ಟ್ನಲ್ಲಿ ಇಬ್ಬರ ಕೇಸ್ನ ವಿಚಾರಣೆ ನಡೀತಾ ಇದೆ. ಒಂದು ಮಾಡಿದ ಅಪರಾಧ ಮಾರಕಾಸ್ತ್ರಗಳ ಪ್ರದರ್ಶನ ಸೋಷಿಯಲ್ ಮೀಡಿಯಾದಲ್ಲಿ, ಎರಡನೆಯದ್ದು ಪೊಲೀಸರ ಮುಂದೆ ಸಾಕ್ಷ್ಯನಾಶದ ಪ್ರಯತ್ನ. ಎರಡೂ ಗಂಭೀರ ಆರೋಪಗಳನ್ನ ಇದೀಗ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇಬ್ಬರನ್ನ ಕೂಡ ಇದೀಗ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿದೆ. ಎರಡೆರಡು ಗಂಭೀರ ಆರೋಪ ಇವರ ಮೇಲೆ ಇರೋದ್ರಿಂದ ನ್ಯಾಯಮೂರ್ತಿಗಳು ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ವಿನಯ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಕರೆದೊಯ್ದು ಸ್ಥಳ ಮಹಜರ್ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಇದೀಗ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಿದ್ದಾರೆ. ಬಹುತೇಕ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನೂ ಆ ಮಚ್ಚು ಏನು ಆ ರೀಲ್ಸ್ ಮಾಡುವಾಗ ಬಳಸಿದ ಮಚ್ಚು ಲಭ್ಯವಾಗಿಲ್ಲ, ಸಿಕ್ಕಿಲ್ಲ ಅದಿನ್ನೂ ಕೂಡ. ಹೀಗಾಗಿ ಸದ್ಯಕ್ಕೆ ಇವರನ್ನ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಇಬ್ಬರು ಆರೋಪಿಗಳ ಪರ ವಕೀಲರಾದ ಪ್ರಕಾಶ್ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಪೊಲೀಸರು ಕೊಟ್ಟ ನೋಟಿಸ್, ಈ ವಿಚಾರವನ್ನ ಇದೀಗ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಪ್ರಕಾಶ್ ಅವರ ವಾದ ಮಂಡನೆ, ಪೊಲೀಸರು ನೋಟಿಸ್ ಕೊಟ್ಟರು ಅನ್ನೋದಕ್ಕೆ ಏನೂ ದಾಖಲೆ ಇಲ್ಲ. ಅಂದ್ರೆ ಇಬ್ಬರನ್ನ ಅರೆಸ್ಟ್ ಮಾಡಿರುವ ಪ್ರಕ್ರಿಯೆ ಬಗ್ಗೆ ಇದೀಗ ನ್ಯಾಯಾಧೀಶರ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ ಆರೋಪಿಗಳ ಪರ ವಕೀಲರು. ಪೊಲೀಸರು ಅರೆಸ್ಟ್ ಮಾಡಿದ ಪ್ರಕ್ರಿಯೆ ಅದೇ ಸರಿ ಇಲ್ಲ ಅನ್ನೋದನ್ನ ತಮ್ಮ ವಾದದ ಭಾಗವಾಗಿ ಮಂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಜತ್ ಹಾಗೆ ವಿನಯ್ ಪರ ವಕೀಲರಾದ ಪ್ರಕಾಶ್. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಎರಡೆರಡು ಗಂಭೀರ ಆರೋಪ, ಒಂದು ಮಾರಕಾಸ್ತ್ರವನ್ನ ರೀಲ್ಸ್ ನಲ್ಲಿ ಬಳಸದ್ದು, ಮತ್ತೊಂದು ಕಡೆ ಸಾಕ್ಷ್ಯನಾಶ ಮಾಡೋ ಪ್ರಯತ್ನ. ಸೊ ಏನಾಗಬಹುದು ಕೋರ್ಟ್ ನಲ್ಲಿ, ಸದ್ಯಕ್ಕೇನೆಲ್ಲ ನಡೀತಾ ಇದೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಸ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣ ದಾಖಲಿಸಿಕೊಂಡಿರೋದು, ಜೊತೆಗೆ ಇಲ್ಲಿವರೆಗೂ ಕೂಡ ಕೋರ್ಟ್ ವರೆಗೂ ಕೂಡ ಬಂದಿರುವಂತದ್ದು ಒಂದೇ ಒಂದು ಕಾರಣ, ಅಲ್ಲಿರುವಂತಹ ಒಂದು ಮಚ್ಚು. ಈ ಆರೋಪಿಗಳಿಬ್ರು ಕೂಡ ರಜತ್ ಮತ್ತೆ ವಿನಯ್ ಆ ಒಂದು ವಿಡಿಯೋದಲ್ಲಿ ಯಾವ ಒಂದು ಮಚ್ಚನ್ನ ಹಿಡಿದಿದ್ರು ಅನ್ನುವಂಥದ್ದು ಇನ್ನೂ ಕೂಡ ಪೊಲೀಸರು ಅದನ್ನ ರಿಕವರಿ ಮಾಡುವಂತ ಕೆಲಸ ಮಾಡಿಲ್ಲ. ಜೊತೆಗೆ ಈಗ ಅವರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಅವರಿಬ್ಬರ ಪರ ವಕೀಲರು ಕೂಡ ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನ್ಯಾಯಾಧೀಶರ ಮುಂದೆ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪೊಲೀಸರು ಇಲ್ಲಿ ನೀಟಾಗಿ ವೈಫಲ್ಯತೆಯನ್ನ ಮೆರೆದಿದ್ದಾರೆ, ತೋರಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಅವರು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಕೂಡಲೇ ವಿಚಾರಣೆಗೆ ಕರೆದಿದ್ದರು ಅಂತ ಹೇಳಿದ್ರು. ಅವರನ್ನ ಕರೆದು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ರಜತ್ ಅವರ ಹೆಂಡತಿ ತಂದುಕೊಟ್ಟಿದ್ದಂತ ಒಂದು ವಸ್ತುವನ್ನ, ಅದು ಕೂಡ ಮಚ್ಚು, ಅದು ಒಂದು ಸ್ಟುಡಿಯೋದಲ್ಲಿನ ಪ್ರಾಪರ್ಟಿ ವಸ್ತು ಅಂತ ಹೇಳಿ ಅದನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದು ಒಂದು ವಿಡಿಯೋದಲ್ಲಿರುವಂತಹ ಮಚ್ಚಲ್ಲ ಅಂತ ಹೇಳಿ ಪೊಲೀಸರಿಗೆ ಶಂಕೆ ವ್ಯಕ್ತವಾಗಿತ್ತು. ಸೊ ಹೀಗಾಗಿ
ಹೀಗಾಗಿ ಅವರನ್ನ ಮತ್ತೊಂದು ಸತಿ ಕಸ್ಟಡಿಗೆ ಪಡೆದು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಘಟನಾ ಸ್ಥಳಕ್ಕೆ ಅಂದ್ರೆ ಒಂದು ವಿಡಿಯೋನ ಎಲ್ಲಿ ರೆಕಾರ್ಡ್ ಮಾಡಿದ್ರಲ್ಲ ಆ ಒಂದು ಸ್ಟುಡಿಯೋಗೆ ಕರೆದೊಯ್ದು ಸ್ಥಳ ಮಾಜರು ಮಾಡಿದ್ರು. ಆದ್ರೆ ಇಲ್ಲಿ ಪೊಲೀಸರು ತನಿಖೆ ವೇಳೆ ನಿಯಮಗಳನ್ನ ಅನುಸರಿಸಿಲ್ಲ ಅಂತೇಳಿ ರಜತ್ ಮತ್ತೆ ವಿನಯ್ ಪರ ವಕೀಲರು ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ನಂತರ ಇವರು ಅವರಿಗೆ ಅಫಿಷಿಯಲ್ ಆಗಿ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ಆರೋಪ ಮಾಡಿದ್ದಾರೆ. ಜೊತೆಗೆ ಸ್ಥಳ ಮಜೂರು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವಸ್ತುನ ಇವರು ವಶಪಡಿಸಿಕೊಂಡಿಲ್ಲ. ಅಲ್ಲಿ ಹೋಗಿ ಸ್ಥಳ ಮಜೂರು ಆದಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ಪುರಾವೆಗಳು ಸಾಕಷ್ಟು ಇವರು ಒದಗಿಸಿಲ್ಲ ಅಂತೇಳಿ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಇಲ್ಲಿ ಪೊಲೀಸರು ಕೂಡ ಎಲ್ಲೊಂದ್ ಕಡೆ ಸ್ಟಾರ್ಟಿಂಗ್ ಇಂದ ಕೂಡ ಹಿಡಿದಿರೋ ಅನ್ನುವಂತ ಅನುಮಾನಗಳು ಮೇಲ್ನೋಟಕ್ಕೆ ಇದ್ದೇ ಇದೆ. ಈಗ ಎರಡು ಗಂಭೀರ ಆರೋಪ, ಎರಡರಲ್ಲಿ ಯಾವ್ದು ಇವರಿಗೆ ಹೆಚ್ಚು ಮುಳುವಾಗುವ ಸಾಧ್ಯತೆ? ಒಂದು ರೀಲ್ಸ್ ಮಾಡಿದ್ದು, ಮಾರಕಾಸ್ತ್ರ ಹಿಡಿದು, ಅಥವಾ ಸಾಕ್ಷ್ಯ ನಾಶ ಮಾಡಿದ್ದು, ಎರಡರಲ್ಲಿ ಯಾವ್ದನ್ನು ಗಂಭೀರವಾಗಿ ಪರಿಗಣಿಸಬಹುದು ನ್ಯಾಯಾಲಯ? ನೋ ಡೌಟ್ ಎರಡೂ ಕೂಡ ಅಪರಾಧವೇ ಕಾನೂನಿನ ದೃಷ್ಟಿಯಲ್ಲಿ. ಬಟ್ ಯಾವ್ದು ಮಾರಕ, ಯಾವ್ದು ಹೆಚ್ಚು ಸಂಕಷ್ಟ ಆಗ್ಬಹುದು ಇವರಿಬ್ಬರಿಗೆ ಅಂತ? ಸ್ಮಿತಾ, ಕಾನೂನ ಅಡಿಯಲ್ಲಿ ಥಿಂಕ್ ಮಾಡಿದ್ರೆ ಎರಡೂ ಕೂಡ ಆರೋಪಿಗಳಿಗೆ ಕಂಟಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಒಬ್ಬರು ಸಿನಿಮಾ ನಟರಾದಂತ ಸಂದರ್ಭದಲ್ಲಿ ರಿಯಲ್ ಆದಂತ ಮಚ್ಚುಗಳನ್ನ ಯಾಕೆ ಹಿಡಿಬೇಕು? ಇವರು ರಿಯಲ್ ಆದಂತ ಮಚ್ಚುಗಳು ಯಾಕೆ ಇವ್ರ ಕೈಗೆ ಬರುತ್ತೆ? ಸಾಮಾನ್ಯವಾಗಿ ಯಾವುದೇ ಒಂದು ಸಿನಿಮಾ ಶೂಟಿಂಗ್ ಆಗಿರ್ಬೋದು, ಸೀರಿಯಲ್ ಶೂಟಿಂಗ್ ಆಗಿರ್ಬೋದು, ಬೇರೆ ಶೋ ಶೂಟಿಂಗ್ ಆಗಿರ್ಬೋದು, ಈ ರೀತಿ ಇರುವಂತಹ ವಿಡಿಯೋಗಳನ್ನ ರೆಕಾರ್ಡ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಒಂದು ಶೂಟಿಂಗ್ ಗೆ ಬಳಸುವಂತ ವಸ್ತು ಇರುತ್ತೆ. ಅದಾಗಿಯೂ ಕೂಡ ಇವರು ಯಾಕೆ ವಿಡಿಯೋದಲ್ಲಿ ಒರಿಜಿನಲ್ ಮಚ್ಚನ್ನ ಹಿಡಿದು ಪ್ರದರ್ಶನ ಮಾಡಿದ್ರು ಅನ್ನೋಂಥದ್ದು ಮೇಲ್ನೋಟಕ್ಕೆ ಅನುಮಾನ ಮೂಡುತ್ತೆ. ಅದನ್ನ ಕಮಿಷನರ್ ಆ ಒಂದು ವಿಡಿಯೋನ ಪರಿಶೀಲನೆ ಮಾಡಿದಾಗ ಅದು ರಿಯಲ್ ಮಚ್ಚು ಅಂತೇಳಿ ಶಂಕೆ ಬಂದು ಅದನ್ನ ನೇರವಾಗಿ ಬಸವೇಶ್ವರ ನಗರ ಪೊಲೀಸರಿಗೆ ಹೇಳ್ತಾರೆ. ಅದಾದ್ಮೇಲೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸಿಕೊಂಡು ಅವರನ್ನ ಕರೆತರುವಂತ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿ ಇದೊಂದು ಗಂಭೀರ ಪ್ರಕರಣ ಆಗುತ್ತೆ. ಯಾಕಂದ್ರೆ ಮಚ್ಚುಗಳನ್ನಾಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನ ಬಹಿರಂಗಪಡಿಸೋದಾಗಿರಲಿ, ಅದನ್ನ ಅಕ್ರಮವಾಗಿ ಇಟ್ಟುಕೊಳ್ಳೋದು ಕೂಡ ಕಾನೂನಿನ ಅಡಿ ತಪ್ಪು. ಮತ್ತೊಂದ್ ಕಡೆ ಅದನ್ನ ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನ ಮಚ್ಚ ಒಂದು ವೆಪನ್ ಅನ್ನ ರಿಕವರಿ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಯಾವುದೋ ಮಚ್ಚನ ತಂದು ಕೊಟ್ಟಿರ್ತಾರೆ. ಆದ್ರೆ ಅದನ್ನ ಪೊಲೀಸರು ಪರಿಶೀಲನೆ ಮಾಡಿದಾಗ ಬೇರೆ ಮಚ್ಚಾಗಿರುತ್ತೆ. ಆ ಒಂದು ವಿಡಿಯೋದಲ್ಲಿ ಇರೋದು ಬೇರೆ ಆಗಿರುತ್ತೆ, ಇವ್ರು ತಂದು ಕೊಟ್ಟಿರೋದು ಬೇರೆ ಆಗಿರುತ್ತೆ. ಹೀಗಾಗಿ ಇಲ್ಲಿ ಮೇಲ್ನೋಟಕ್ಕೆ ಇವರು ಸಾಕ್ಷ್ಯನಾಶ ಮಾಡಿದ್ದಾರೆ, ಅವರ ಬಳಿ ಇದ್ದಂತಹ ವೆಪನ್ ಅನ್ನೇ ಇವರು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಸಾಕ್ಷ್ಯನಾಶ ಮಾಡಿದ್ದಾರೆ ಅನ್ನುವಂಥದ್ದು ಯಾಕೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಅಂದ್ರೆ, ನಿನ್ನೆ ಸ್ಥಳ ಮಹಜರಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ, ಜೊತೆಗೆ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಶುರು ಆಗಿತ್ತಲ್ಲ, ಆ ಒಂದು ಖಾಸಗಿ ಸ್ಟುಡಿಯೋದ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈವರೆಗೂ ಕೂಡ ಒಂದು ಮಚ್ಚಾಗಿರ್ಬೋದು, ಆ ಒಂದು ವೆಪನ್ ವಿಡಿಯೋದಲ್ಲಿರುವಂತಹ ಎರಡು ವೆಪನ್ಗಳು ಕೂಡ ಇಲ್ಲಿವರೆಗೂ ಕೂಡ ಇಲ್ಲಿದೆ ಅಂತೇಳಿ ಗೊತ್ತಾಗಿಲ್ಲ. ಹೀಗಾಗಿ ಎರಡು ಗಂಭೀರ ಆರೋಪಗಳು ಅವ್ರ ಮೇಲಿದೆ. ಈ ಒಂದು ಪ್ರಕರಣ ಸಾಕ್ಷ್ಯನಾಶ ಪ್ರಕರಣ, ಗಂಭೀರ ಪ್ರಕರಣ. ಆ ಒಂದು ಉದ್ದೇಶ ಏನು? ಬರೀ ವಿಡಿಯೋ ರೆಕಾರ್ಡ್ ಮಾಡಿ ಅವರು ಒಂದು ಪ್ರಾಪರ್ಟಿಯನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂದ್ರೆ ಇಷ್ಟೆಲ್ಲ ಯಾಕೆ ಮಾಡಬೇಕಿತ್ತು ಅನ್ನೋದಕ್ಕೆ ಸೇರಿದಂತೆ ಸಾಕಷ್ಟು ಅನುಮಾನಗಳು ಇಬ್ಬರು ಆರೋಪಿಗಳ ಮೇಲೆ ಮೂಡುತ್ತಿದೆ. ಸದ್ಯಕ್ಕೆ ವಿಚಾರಣೆ ನಡೀತಿದೆ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಬಿಗ್ ಬಾಸ್ ನ ಮತ್ತು